ಬಳ್ಳಾರಿ ಜಿಲ್ಲೆಯಲ್ಲಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಮುಂದುವರೆದಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ಕಳೆದ 23 ದಿನಗಳಿಂದ ಈ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಕೂಡ್ಲಿಗಿಯ ಸುಮಯ ಎಂಬಾಕೆ ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ. ಇದರೊಂದಿಗೆ ಈ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಬಳಿಕ ಮೃತಪಟ್ಟ ಬಾಣಂತಿಯರ ಸಾವಿನ ಸಂಖ್ಯೆ 5ಕ್ಕೆ ಹೋಗಿದೆ. 20 ದಿನಗಳ ಅಂತರದಲ್ಲಿ ಬಿಮ್ಸ್ ಹಾಗೂ ಜಿಲ್ಲಾಸ್ಪತ್ರೆ ಸೇರಿ ಒಟ್ಟು 6 ಹೆಣ್ಣು ಮಕ್ಕಳು ಉಸಿರು ಅಂದರೆ ಜೀವ ಕಳ್ಕೊಂಡಿದ್ದಾರೆ. ನವೆಂಬರ್ 10ರಂದು ಜಿಲ್ಲಾಸ್ಪತ್ರೆಯಲ್ಲಿ 9 ಮಂದಿಗೆ ಸಿಸೇರಿಯನ್ ಆಗಿತ್ತು. ಈ ಪೈಕಿ 5 ಜನ ಇಲ್ಲ, 4 ಇದ್ದಾರೆ. ಸರಣಿ ಸಾವುಗಳಿಗೆ ಅದ್ಯಾವುದೋ ರಿಂಗರ್ ಲ್ಯಾಕ್ಟೇಟ್ ದ್ರಾವಣ ಕಾರಣ ಅಂತ ಅಂತಿದ್ದಾರೆ. ಇನ್ನೂ ವರದಿ ಬಂದಿಲ್ಲ. ಬರುವಷ್ಟೊತ್ತಿಗೆ ಇನ್ನೊಂದಷ್ಟು ತಲೆ ಬೀಳದೇನೂ ಇರ್ಬೋದು. ಆದರೆ ಈ ಸುಮಯ್ಯ ಸಾವಿಗೆ ಆರೋಗ್ಯ ಇಲಾಖೆ ಬೇರೆ ಕಾರಣಗಳನ್ನು ಕೊಟ್ಕೊಂಡಿದೆ. ವೆರಿ ನ್ಯಾಚುರಲ್, ಕೊಡದೇ ಇರೋಕ್ಕಾಗತ್ತಾ? ಇಲ್ಲ, ಅದರಿಂದ ಸತ್ತಿದ್ದಾರೆ, ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಎಲ್ಲಿಯೂ ಅದರ ಬಗ್ಗೆ ಯಾವುದೋ ಅನುಮಾನ ಇಲ್ಲ. ರಿಂಗರ್ ಬಗ್ಗೆ ಯಾವುದೋ ಅವರ ಮನೆಯಲ್ಲಿ ದುಃಖ ಎಂದಿನಂತೆ ಇದ್ಲೇಬೇಕು, ಯಾರದೇ ಮನೆಯಲ್ಲಿ ಏನೇ ಆದಾಗ. ಪತ್ನಿಯ ಸಾವಿಗೆ ನ್ಯಾಯ ಕೊಡಿ ಅಂತ ಅವ್ರ ಪತಿ ಕೇಳ್ತಾರೆ. ಮಾಜಿ ಆರೋಗ್ಯ ಮಂತ್ರಿ ರಾಮುಲು ಜಿಲ್ಲಾಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟರು. ಬಾಣಂತಿಯರ ಸರಣಿ ಸಾವಿನಿಂದ ಬಳ್ಳಾರಿಯ ಜನ ಅಥವಾ ಸುತ್ತಮುತ್ತಲ ಆಸ್ಪತ್ರೆಯನ್ನು ಬಳಸುವವರು ಒಂದಿಷ್ಟು ಭಯಭೀತರಾಗಿದ್ದಾರೆ. ಕೆಲವರು ಶಕ್ತಿ ಇರುವವರು, ಬಹುಶಃ ನನ್ನ ಪ್ರಕಾರ ಶಕ್ತಿ ಇಲ್ಲದಿದ್ದವರು ಎಲ್ಲೂ ಹೋಗೋಕ್ಕಾಗಲ್ಲ. ಯಾಕಂದರೆ ಇವತ್ತು ಹೆರಿಗೆಯನ್ನು ಖಾಸಗಿನಲ್ಲಿ ಮಾಡಿಸ್ಬೇಕು ಅಂತಂದ್ರೂ ಅದಕ್ಕೆಲ್ಲ ಪ್ಯಾಕೇಜಿನ ಸ್ವರೂಪಗಳು ಬಂದ್ಬಿಟ್ಟಿವೆ. ಹಾಗಾಗಿ ಆ ಬಳ್ಳಾರಿ ಪ್ರದೇಶದಲ್ಲಿ ಯಾವ ರೀತಿ ಪ್ಯಾಕೇಜ್ ಇದೆ, ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಮಿನಿಮಮ್ ಅಂತಂದರೆ 80,000 ರೂಪಾಯಿ 1 ಲಕ್ಷ ಪ್ಯಾಕೇಜ್ ಅಂತ ಹೇಳ್ತಾರಂತೆ. ನನಗೆ ಈಗ ಗೊತ್ತಿಲ್ಲ, ಅದು ಈಗ ಯಾರ್ಯಾರೋ ಹೇಳೋದಿದೆಲ್ಲ ನನಗೆ. ಹಾಗಾಗಿ ಬಳ್ಳಾರಿಲಿ ಏನಿದೆಯೋ ಗೊತ್ತಿಲ್ಲ. ಈವನ್ ಇಫ್ ಮಿನಿಮಮ್ ಇದು 50,000 ರೂಪಾಯಿ ಇದ್ದರೂ ಅಲ್ಲೆಲ್ಲ ಅದನ್ನು ಭರಿಸಲು ಶಕ್ತಿ ಇದ್ದವ್ರು ಹೋಗಬಹುದು. ಕೆಲವರು ಹೋಗ್ತಿದ್ದಾರಂತೆ. ಇನ್ನು ಕೆಲವರು ಅನಿವಾರ್ಯವಾಗಿ ಬೇರೆ ದಾರಿ ಇಲ್ಲದೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಿರ್ತಾರೆ. ಬಂದಾಗೇನಾದ್ರು ಹೆಚ್ಚು ಕಡಿಮೆ ಆದರೆ ಅನುಭವಿಸ್ಬೇಕು. ಯಾಕೆಂದರೆ ಅದಾದ ನಂತರ ಸರ್ಕಾರನೋ ಮಂತ್ರಿನೋ ಅಧಿಕಾರಿನೋ ಹೇಳ್ತಾರೆ. ಇದು ಕಾರಣ ಅದಲ್ಲ. ಇದು 9ನೇ ತಲೆಮಾರಿನ ಹಿಂದೆ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಹೃದಯದ ಸಮಸ್ಯೆ ಇತ್ತು. ಅದು ಕ್ಯಾರಿ ಆಗಿರಬೇಕು ಮೋಸ್ಟ್ಲಿ ಅಂತಾನೋ, ಆ ಅಧಿಕಾರಿಗಳ ಮೇಲೆಲ್ಲ ಈಗ ಕ್ರಮ ತೊಗೊಂಡ್ಬಿಡೋಣ ಈಗ ಅಂತಾನೋ, ಅಥವಾ ವರದಿನ ಲ್ಯಾಬ್ಗೆ ಎಲ್ಲ ಕಳಿಸ್ಬಿಟ್ಟಿದ್ದೀವಿ, ಅದೆಲ್ಲ ಬಂದ ಮೇಲೆಲ್ಲ ಮಾಡಿಬಿಡೋಣ ಬಿಡಿ ಅಂತಾನೋ, ಅಥವಾ ಇನ್ನೊಂದು 1 ಲಕ್ಷನೋ 2 ಲಕ್ಷನೋ 50,000 ಸ್ವಲ್ಪ ಎಕ್ಸಸ್ ಕೊಡೋಣ ಬಿಡಿ ಪರಿಹಾರನ ಅಂತಾನೋ. ಸ್ಟ್ಯಾಂಡರ್ಡ್ ಆಗಿ ಹೇಳುವುದನ್ನು ಕಲಿತಿರುವಂಥ ಕಚಡಗಳಿರೋವರೆಗೆ ಸರ್ಕಾರದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಧೈರ್ಯ ಇದ್ದವರು ಹೋಗಿ, ಧೈರ್ಯ ಇಲ್ಲದೆ ಇದ್ದವರು ಬಿಡಿ, ನಿಮ್ಮಿಷ್ಟ. ರಿಪೇರಿ ಮಾಡೋಕ್ಕಾಗಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಇದರಿಂದ ಮಾಡಿದ್ಮೇಲೆನೂ ಸತಿಗೂ ಆರಾಮಾಗಿದ್ರು, ಮಾತಾಡಿದ್ರು. ಬೆಳಗ್ಗೆ ಸತಿಗೂ ಪಾಪುಗೆ 2 ಟೈಮ್ 3 ಟೈಮ್ ಹಾಲು ಸತಿಗೂ ಕುಡಿಸಿದ್ದಾರೆ. ಹಂಗೆ ಮಧ್ಯಾಹ್ನ ಆಗ್ತಾ ಹೋಯ್ತು, ಹಂಗಂಗೆ ಅವರಿಗೆ ಕಂಡೀಷನ್ ಕ್ರಿಟಿಕಲ್ ಆಗ್ತಾ ಬಂತು. ಮತ್ತೆ ಅಲ್ಲಿಂದ ವಿನ್ಸಿಗೆ ಶಿಫ್ಟ್ ಮಾಡಿದ್ರು. ವಿನ್ಸ್ ಅಲ್ಲಿ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು, ಭಾಳ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲರೂ, ಅವರು ಡಾಕ್ಟರ್ಸು ಎಲ್ಲ. ಇದು ಮೆಡಿಸನ್ ಇನ್ಫೆಕ್ಷನ್ ಅಂತೇಳಿ ಮಾಡಿದ್ದಾರೆ. ಇಮಿಡಿಯೇಟ್ಲಿ BP ಲೋ ಆಗಿ ಈ ಥರ. ಬಳ್ಳಾರಿನಲ್ಲಿ ಈ ಸಾವಿನ ಓಟ ಹೇಗಿದೆ ಅಂತಂದರೆ, ನವೆಂಬರ್ 12 ಲಲಿತಮ್ಮ ಅನ್ನೋರು ಮೃತಪಡ್ತಾರೆ. ಅದೇ ದಿನ ನಂದಿನಿ ಅನ್ನೋ ಇನ್ನೊಂದು ಆಕೆನೂ ಹೋಗ್ತಾರೆ. 13 ರೋಜಾ ಅನ್ನುವವರು, ನವೆಂಬರ್ 25 ಮುಸ್ಕಾನ್ ಅನ್ನುವವರು, ಡಿಸೆಂಬರ್ 5 ಈಗ ಸುಮಯ ಅನ್ನುವವರು. ಇದು ಒಂದು ಆಸ್ಪತ್ರೆಯ ಕತೆ. ಆಲ್ ರೈಟ್. ಈಗ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನವೆಂಬರ್ 10ನೇ ತಾರೀಕಿನ 9 ಮಂದಿಗೆ ಸಿಸೇರಿಯನ್ ಮಾಡಿದ್ರಂತೆ. ಸಿಸೇರಿಯನ್ ಮಾಡೋದೇನು ಹೊಸದು ಅಂತ ನಾನು ಕರೆಯಲ್ಲ. ಯಾಕಂದರೆ ಅದೇನು ದೊಡ್ಡ ಕಾಂಪ್ಲಿಕೇಶನ್ ಅಂತಲ್ಲ, ಅನ್ಲೆಸ್ ಅಕಂಪನಿಡ್ ಬೈ ಅದರ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಕಾಂಪ್ಲಿಕೇಟ್ ಆಗಬೇಕೇ ಹೊರತು ಅದೇನು ಕಾಂಪ್ಲಿಕೇಟ್ ಆಗಬಾರ್ದು. ಇವತ್ತಿನ ಟೆಕ್ನಾಲಜಿಗೆ ಮತ್ತು ಇರುವ ಲಭ್ಯವಿರಬೇಕಾದ ಸೌಲಭ್ಯಗಳಿಗೆ 9 ಮಂದಿಗೆ ಮಾಡಿದ್ದಾರೆ. ಹೆರಿಗೆ ಬಳಿಕ ಬಾಣಂತಿಯರಿಗೆ ಈ ರಿಂಗರ್ ಲ್ಯಾಕ್ಟೇಟ್ IV ದ್ರಾವಣವನ್ನೇನೋ ಕೊಟ್ಟಿದ್ದಾರೆ. 2 ಗಂಟೆಯಲ್ಲಿ ಬಾಣಂತಿಯರಿಗೆ ತೀವ್ರ ಅನಾರೋಗ್ಯ ಕಾಣಿಸ್ಕೊಂಡಿದೆ. ಯಾರ್ಯಾರು ತೊಗೊಂಡಿದ್ದಾರೋ ಅವ್ರಿಗೆ. ಪಾಯಿಂಟ್ ಈಸ್, ಸಿಸೇರಿಯನ್ ಆದವ್ರಿಗೆ ಮಾತ್ರ ಕೊಟ್ಟಿರ್ತಾರಾ ಅಥವಾ ಬೇರೆಯವ್ರಿಗೂ ಕೊಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ. ಅದನ್ನು ಕೆಲವರು ಹೇಳ್ತಾರೆ ಬೇರೆ ರೋಗಿಗಳಿಗೂ ಇದನ್ನು ಕೊಡ್ತಾರೆ, ಬೇರೆಯವ್ರಿಗೇನು ಇದರ ಪರಿಣಾಮಗಳು ಬೇರೆಯವ್ರಿಗೇನು ಆಗದೆ ಇದ್ದಾಗ ಇವ್ರಿಗೆ ಯಾಕಾಗತ್ತೇನೋ ಇರಬೇಕು. ಮೆಡಿಕಲಿ ಸಿಸೇರಿಯನ್ ಆದವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಏನಾದ್ರು ಇದೆಯೋ ಏನೋ, ಅದನ್ನು ಯಾವುದೇ ವೈದ್ಯ ನಮಗಿನ್ನೂ ಏನೂ ಹೇಳಿಲ್ಲ. ನನಗಂತೂ ಕೇಳಿಸ್ಕೊಂಡಿಲ್ಲ ನಾನು.
ಈವರೆಗೆ 5 ಮರಣ. ಅದ್ಯಾವುದೋ ಬ್ಯಾಚ್ 22ನಲ್ಲಿ ದೋಷ ಅಂತ ಇವ್ರದ್ದು ಶಂಕೆ. ಇನ್ನೂ ಶಂಕೆಯಲ್ಲಿದ್ದಾರೆ, ರಿಪೋರ್ಟ್ ಬಂದಿಲ್ಲ. ಬೇರೆ ಯಾವ್ದಾರು ಆದರೆ ಬೇಗ ರಿಪೋರ್ಟ್ ತರಿಸ್ಕೋತಾರೆ. ಈ ರಿಪೋರ್ಟ್ಗಳು ಡಿಲೇ ಆದರೆ ಈ ರಿಪೋರ್ಟ್ಗಳಿಗೆ ಅದು ಯಾವಾಗ ಬೇಕಾದ್ರೂ ಬರ್ಬೋದು, ಬಂದಾಗ ನೋಡ್ಕೊಳ್ಳೋಣ ಅಂತ. ಪ್ರಾಬ್ಲಮ್ ಈಸ್ ಗೌರ್ನಮೆಂಟ್ ಹೆಲ್ತ್ ಮೆಷಿನರಿ ವರ್ಚುಯಲಿ ಕೊಲ್ಯಾಪ್ಸ್ ಆಗೋಗಿದೆ. ಅದು ಹೆಂಗೋ ಮಿರಾಕಲ್ ಥರ ತಳ್ಕೊಂಡು ಹೋಗ್ತಾ ಇದೆ ಅಷ್ಟೇ, ಇನ್ನೇನೂ ಇಲ್ಲ. ಅದರಲ್ಲಿರೋ ವ್ಯವಸ್ಥೆ ಒಳಗಡೆ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದವರು ಬಿಟ್ಟು ಹೊಟ್ಟೋಗ್ತಾರೆ. ಆಗದೇ ಇದ್ದವ್ರು ಇನ್ನು ಕೆಲವರು ಹೆಂಗೋ ತಳ್ಕೊಂಡು ಹೋಗ್ಲಿ ಬಿಡು, ನಾವೇನು ಮಾಡೋಕ್ಕಾಗತ್ತೆ ಇದಕ್ಕೆ ಅಂತ ಇರ್ತಾರೆ. ಸ್ವಜನ ಪಕ್ಷಪಾತ, ಜಾತಿ, ಭ್ರಷ್ಟತೆ, ಲಂಚ, ಆಸಕ್ತಿ ಇಲ್ಲದೆ ಇರೋದು, ಉಡಾಫೆ, ಸೇವಾ ಮನೋಭಾವ ಬಹುತೇಕ ಪ್ರಕರಣಗಳಲ್ಲಿ, ಕೆಲವು ಪ್ರಕರಣಗಳಲ್ಲಿ ನೀವು ಇರ್ಬೋದು ಪಾಪ, ಕೆಲವರಲ್ಲಿ ಇರುತ್ತೆ. ನಾವು ಝೀರೋ ಅನ್ನೋಕ್ಕಾಗಲ್ಲ ಅದನ್ನು, ಅದು ಸತ್ತೋಗಿರೋದು ಬಹುತೇಕ ಪ್ರಕರಣಗಳಲ್ಲಿ. ಇದರ ಪರಿಣಾಮ ಇಲ್ಲಿಗೆ ಬಂದು ನಿಂತಿದೆ ಆರೋಗ್ಯ ಇಲಾಖೆ. ಇದೇ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳಿವೆ. ಸೊ ಆರೋಗ್ಯ ಮತ್ತು ಶಿಕ್ಷಣ ಈ ಎರಡೂ ಸರ್ಕಾರಿ ಹಿಡಿತದಿಂದ ನಿಮಗೆ ಬೇಕೋ ಬೇಡವೋ ತಪ್ಪಿಸ್ಕೊಂಡು ಆಚೆ ಹೋಗೋದು ಯಾವ ಅನುಮಾನವೂ ಇಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಈಗಲೇ ಪ್ರಾರಂಭ ಆಗೋಗಿದೆ, ದೀರ್ಘಕಾಲ ನಡೆಯಲ್ಲ, ಅದು ನಡೆಯಲ್ಲ. ಯಾಕಂದರೆ ಮಕ್ಕಳಿರಲ್ಲ ನಿಮ್ಮ ಹತ್ರ, ಭಾಳ ಸಿಂಪಲ್ ಅಷ್ಟೇ. ನೀವು ಏನು ಮಾಡಿದ್ರೂ ಇರಲ್ಲ ಮಕ್ಕಳು. ಸೇಮ್ ಆಸ್ಪತ್ರೆಗೂ ಬರಬಹುದು, ಬಟ್ ಆಸ್ಪತ್ರೆ ತಡ ಆಗ್ಬೋದು, ಯಾಕಂದರೆ ಕಾಸ್ಟ್ ಈಸ್ ಎ ಕ್ವಶನ್ ಇಲ್ಲಿ ಹಾಸ್ಪಿಟಲ್ಸಲ್ಲಿ. ಹಾಗಾಗಿ ಕೆಲವರು ದುಡ್ಡು ಇಲ್ದಿದ್ದಾಗ ಬೇರೆ ಅನಿವಾರ್ಯವಾಗಿ ಅಲ್ಲೇ ಹೋಗೋಣಪ್ಪ ಅಂತ ಹೋಗ್ಬೋದು ಅಷ್ಟೆ, ಬೇರೆ ದಾರಿ ಇಲ್ಲ. ಈ ಕೊನೆ ಹೆಣ್ಣು ಮಗಳು ಸತ್ತಿರೋಕ್ಕೆ ಕಾರಣ ಏನು ಅಂದರೆ ತೀವ್ರ ಹೃದಯಾಘಾತದಿಂದ ಅಂತ. ಮೂತ್ರಪಿಂಡ ವೈಫಲ್ಯದಿಂದ ಬಳಲ್ತಾ ಇದ್ದರು, 17 ಸರಿ ಡಯಾಲಿಸಿಸ್ ಮಾಡಿಬಿಟ್ಟಿದ್ವಿ, ರಕ್ತಹೀನತೆ ಇತ್ತು, ತೀವ್ರ ಜ್ವರ ಕಫ ಇತ್ತು, ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಟ್ಟಿದೆ. ಈ ಎಲ್ಲ ಸ್ಟ್ಯಾಂಡರ್ಡ್ ಆನ್ಸರ್ಸ್ ಹಿಂದಿನ 5ಕ್ಕೂ ಅದನ್ನೇ ಹೇಳ್ಬೋದು ನೀವು. ಅಲ್ಟಿಮೇಟ್ಲಿ ಗೌರ್ಮೆಂಟ್ ಕ್ಯಾನ್ ಸೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಸತ್ರ ನಾವು ಜವಾಬ್ದಾರಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂತ ಹೇಳಿಬಿಡಿ ಅಷ್ಟೆ. ಎಲ್ಲದಕ್ಕೂ ಒಂದೇ ಉತ್ತರ. ಈ ಪೊಲೀಸ್ನವ್ರು ಲಾಕಪ್ಪಲ್ಲಿ ಸತ್ತ ತಕ್ಷಣ ಅದು ಹಾರ್ಟ್ ಅಟ್ಯಾಕ್ ಅಂದಂಗೆ, ಭಾಳ ಸಿಂಪಲ್. ಅದು ಸತ್ತ ತಕ್ಷಣ ಹೇಳ್ತಾರೆ ಅದು ಹಾರ್ಟ್ ಅಟ್ಯಾಕ್ ಅದು ಅಂತಾರೆ. ಆದರೆ ಒಂದೇ ಆಸ್ಪತ್ರೆಯಲ್ಲಿ ರೀತಿ ಬ್ಯಾಕ್ ಟು ಬ್ಯಾಕ್ ಆದಾಗ ಸಹಜ. ಎರಡನೇ ಪ್ರಶ್ನೆ ಆರೋಗ್ಯ ಇಲಾಖೆ ಆರೋಗ್ಯ ಮಂತ್ರಿಗಳು ಉತ್ತರ ಕೊಡಬೇಕಾಗಿರೋದು, ಬರೀ ಅಲ್ಲಿ ಯಾಕಾಗ್ತಾ ಇದೆ? ಆ ಬ್ಯಾಚು ಬರೀ ಬಳ್ಳಾರಿಗೆ ಮಾತ್ರ ಹೋಗಿತ್ತೋ ಹೇಗದು? ಬೇರೆ ಕಡೆಗೆ ಹೋಗಿಲ್ವಾ ಅದು ಅಂತ ನನಗೆ ಆಶ್ಚರ್ಯ ಅದು. ಎರಡನೇದು ನನಗೆ ಮೆಡಿಕಲಿ ಗೊತ್ತಿಲ್ಲ, ಅದಕ್ಕೆ ಉತ್ತರ ಏನಾದ್ರು ಇರಬಹುದು. ಸಿಸೇರಿಯನ್ದಕ್ಕೆ ಯಾಕಾಗಬೇಕು? ಅದು ಬೇರೆದಕ್ಕೂ ಕೊಡ್ತಾರೋ ಅಥವಾ ಕೊಡದೇ ಇಲ್ವೋ ಐಡಿಯಾ ಇಲ್ಲ, ಕೇಳಬೇಕು ಯಾರು ಡಾಕ್ಟ್ರಿಗೀಗ ಅಷ್ಟೇ. ಎಸ್ ಸರ್, ಆದರೆ ನನಗನ್ಸೋದು ಸರ್, ಯಾವುದೇ ಖಾತೆಗಳು ನನಗೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳುವಾಗ ಆ ಖಾತೆ ನಿಭಾಯಿಸುವಲ್ಲೂ ಕೂಡ ಅದೇ ಮುತುವರ್ಜಿನ ತೋರಿಸ್ಬೇಕಲ್ಲ ಸರ್, ಆಸಕ್ತಿ ತೋರಿಸ್ಬೇಕಲ್ಲ ಸರ್. ತೋರಿಸದೇ ಇದ್ದವರು ಆ ಖಾತೆಯಲ್ಲಿ ಇರಬಾರ್ದು. ಈ ಪ್ರಕರಣದಲ್ಲಿ ಮಾನ್ಯ ಮಂತ್ರಿಗಳಾಗಲಿ ಅಥವಾ ಹಿರಿಯ ಅಧಿಕಾರಿಗಳಾಗಲಿ ನಡೆದುಕೊಂಡಿರೋ ರೀತಿ ಏನಿದೆ ಅದು ಯಾವುದೇ ಒಂದು ಸರ್ಕಾರದಲ್ಲಿ ಎಲ್ಲನೂ ಹಾಗೆ ಆಗಿರೋದು. ಫಾರ್ ಎಕ್ಸಾಂಪಲ್, ಈಗ ಪಾಟ್ಹೋಲ್ ಇದ್ದು ಬಿದ್ದು ಸತ್ರೆ ಅದು ಬಿದ್ದಿದ್ದಾರೆ ಸದ್ಯ, ಅದು ರಿಪೇರಿ ಮಾಡೋಣ, ಅದು ಆ ಲೋಕಲ್ ಇದಾರಲ್ಲ, ಇಂಜಿನಿಯರ್ ಇದ್ದಾರೆ ಒಬ್ಬರು, ಅವ್ರು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಬಿಡ್ರಿ ಅವ್ರನ್ನ ಅಂದ್ಬಿಟ್ರೆ ಆಗೋಯ್ತು. ಸೊ ಈಗ ಸರ್ಕಾರಗಳ ಪಾತ್ರ ಏನಿದೆ ಅಂತಂದರೆ ಲೂಟಿ ವಸೂಲಿ, ಲೂಟಿ ಹೊಡ್ಕೋ, ವಸೂಲಿ ಏನು? ಜನರ ಹೆಸರಿನಲ್ಲಿ ತೆರಿಗೆಯನ್ನು ವಸೂಲಿ ಮಾಡಿಕೋ, ಆನಂದದಿಂದ ಅನುಭವಿಸುವ ಅಧಿಕಾರವನ್ನು ಖಾಲಿ ಮಾಡು ಜಾಗವನ್ನು. ಇದಿಷ್ಟೇ. ಈಗ ಗೌರ್ನಮೆಂಟ್ ಸಿಸ್ಟಮ್ಸ್ ಹ್ಯಾವ್ ಬಿನ್ ರೆಡ್ಯೂಸ್ ಟು ದಟ್. ಈಗ ಆ ಲೆವೆಲ್ಗೆ ಹೋಗಿದೆ. ಹಾಗಾಗಿ ಮಂತ್ರಿಗಳು ಅವರ ಆತ್ಮಕ್ಕೆ ಅವರೇ ಆ ಪ್ರಶ್ನೆ ಕೇಳ್ಕೋಬೇಕೀಗ. ನೆಕ್ಸ್ಟ್, ಇನ್ನು ಬಾಣಂತಿಯರ ಸರಣಿ ಸಾವು ವಿಚಾರವಾಗಿ ಸರ್ಕಾರದ ಮಂದಿಯ ಧೋರಣೆ ಚರ್ಚೆಗೆ ಗ್ರಾಸವಾಗಿದೆ. 6 ಸಾವು ಸಂಭವಿಸಿದ್ರು. ಬಳ್ಳಾರಿಗೆ ಈವರೆಗೂ ಆರೋಗ್ಯ ಮಂತ್ರಿಯಾಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಭೇಟಿ ಕೊಟ್ಟಿಲ್ಲ. ಇದೇ ವಿಚಾರ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಮುಗಿಬಿದ್ದಿದೆ. ಜನ ಸಾಯ್ತಾ ಇದ್ರು, ಸರ್ಕಾರಕ್ಕೆ ಈ ಬಗ್ಗೆ ಚಿಂತೆ ಇಲ್ಲ, ಸಮಾವೇಶ ಮಾಡಿಕೊಂಡು ಕೂತಿದ್ದಾರೆ ಅಂತ ವಿಜಯೇಂದ್ರ. ಈ ಶಾಪ ಸರ್ಕಾರಕ್ಕೆ ತಟ್ಟದೆ ಇರಲ್ಲ ಅಂತ ಅಶೋಕ್. ಕಿಂಚಿತ್ತೂ ಕರುಣೆ ಇಲ್ಲದ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಆರೋಗ್ಯ ಸಚಿವರ ತಲೆದಂಡಕ್ಕೆ ಛಲವಾದಿ ನಾರಾಯಣಸ್ವಾಮಿ, ಸಿಬಿಐ ತನಿಖೆಗೆ ಶ್ರೀರಾಮುಲು ಒತ್ತಾಯಿಸಿದ್ದಾರೆ. ಬಾಣಂತಿಯರ ಸರಣಿ ಸಾವುಗಳ ಬಗ್ಗೆ ಲೋಕಾಯುಕ್ತಕ್ಕೆ
ವಿಷಯಕ್ಕೆ ಬಿಜೆಪಿ ದೂರನ್ನ ಕೊಟ್ಟಿದೆ. ಸರ್ಕಾರ ಮಾತ್ರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಂಪುಟದಲ್ಲೂ ಚರ್ಚೆ ನಡೆಸಿದೆ. ಸಮನ್ವಯತೆ ಸಲುವಾಗಿ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆಗಳನ್ನ ವಿಲೀನಗೊಳಿಸಲು ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಟ್ಟಿದೆ. ಯಾವ ಕಾರಣದಿಂದ ಸಾವಾಗಿದೆ ನೋಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ನನ್ನ ತಪ್ಪಿದ್ರೆ ನನ್ನ ರಾಜೀನಾಮೆಯಿಂದ ಸರಿಯಾಗುತ್ತೆ ಅಂದ್ರೆ ಪದತ್ಯಾಗಕ್ಕೆ ಸಿದ್ಧ ಅಂತ ದಿನೇಶ್ ಗುಂಡೂರಾವ್ ಅವರು. ಜಮೀರ್ ಮಾತ್ರ ಹೌದು ಸಾವಾಗಿದೆ ಆಮೇಲೆ ಮಾತಾಡ್ತೀನಿ ಅಂತ ಜಾರ್ಕೊಂಡ್ರು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಆದ್ರೂ ಸಹ ಅಂದ್ರೆ ಈ ರೀತಿ ಒಂದು ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಮಾನವೀಯವಾಗಿ ನಡ್ಕೋಬಹುದಾ? ಜನ ಕಲ್ಯಾಣ ಸಮಾವೇಶ ಅಂತ ಹೇಳೋದಕ್ಕೆ ಮತ್ತೆ ಹೆಸರು ಬದಲಾವಣೆ ಮಾಡಿ ಇವತ್ತು ಆ ಸಮಾವೇಶನೂ ಕೂಡ ಮಾಡಿದ್ದಾರೆ. ಒಂದು ಸೂಕ್ತವಾಗಿರ್ತಕ್ಕಂಥ ನ್ಯಾಯಾಂಗ ತನಿಖೆನೂ ಕೂಡ ರಾಜ್ಯ ಸರ್ಕಾರ ಮಾಡಿಸ್ಬೇಕಾಗ್ತದೆ. ಸಿದ್ದರಾಮಯ್ಯನವರಿಗೆ ಒಂಚೂರು ಕರುಣೆ ಬೇಡ. ಮಕ್ಕಳನ್ನ ಉಳಿಸುವಂತ ಪ್ರಯತ್ನವನ್ನ ನೀವು ಮಾಡದೆ ಇಂಥ 100 ಸಮಾವೇಶ ಮಾಡಿದ್ರು ನಿಮಗೆ ಪಾಪ ಸುತ್ತಕೊಳ್ಳುತ್ತೆ ಹೊರತು ಶಾಪ ಇದ್ರ ಪಾಪದಲ್ಲೇ ನೀವು ನರಳಿ ಈ ಸರ್ಕಾರ ಸತ್ತೋಗ್ತದೆ. ನಾನು ಮುಖ್ಯಮಂತ್ರಿ ರಾಜೀನಾಮೆನೇ ಕೇಳಿದ್ದೀನಿ. ನಾನು ಪುಡಿಗಳೆಲ್ಲ ನಾನು ಯಾಕೆ ಕೇಳಕ್ ಹೋಗ್ಲಿ ಇವ್ರದ್ದು. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದಾರ ಅಂತ ನೋಡ್ತೀನಿ. ನಾನು ಇನ್ನೂ ನೋಡಿಲ್ಲ. ಖಂಡಿತ ಕೊಡ್ಲಿ ವಿರೋಧ ಪಕ್ಷದವರು ಕೂಡ. ನಾನು ಅವ್ರಿಗೂ ಹೇಳ್ತೀನಿ, ಇದರಲ್ಲಿ ನಿಮ್ಮ ಸಹಕಾರ ಕೂಡ ಬೇಕು, ಎಲ್ಲರ ಸಹಕಾರ ಬೇಕು. ನನ್ನ ತಪ್ಪಾಗಿದೆ, ನಾನು ರಾಜೀನಾಮೆ ಕೊಡಕ್ಕೆ ರೆಡಿ ಇದ್ದೀನಿ. ಯಾವುದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಜನರ ಜೀವದ ಪ್ರಶ್ನೆ. ನನ್ನನ್ನು ರಾಜೀನಾಮೆ ಕೊಡಿಸ್ಬಿಟ್ಟು ಎಲ್ಲ ಸರಿಪಡಿಸ್ಕೊಂಡ್ಬಿಡ್ತೀನಿ ಅಂತ ಅದಕ್ಕೂ ನಾವು ರೆಡಿ. ಏನು ಅದರಲ್ಲಿ ಸಮಸ್ಯೆ ಏನಿಲ್ಲ. ಆದರೆ ನಾವು ಇದನ್ನ ಖಂಡಿತವಾಗಿಯೂ ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. ಸಾವಾಗಿದೆ, ಅದೊಂದು ರಿಯಾಕ್ಷನ್ ಕೊಡ್ತೀವಿ. ಬಳ್ಳಾರಿಯಲ್ಲಿ ಇನ್ನೊಬ್ರು ಬಾಣಂತಿಯರು ಅದೊಂದು ಸೀರಿಯಸ್ ಆಗ್ತಿದೆ ಇಶ್ಯೂ ಅಂತ. ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಕನಿಷ್ಠ ಪ್ರಜ್ಞೆ ಅನ್ನೋದಿಲ್ಲ. ನಾನು ಹೋಗಬೇಕು, ಅದಕ್ಕೊಂದು ಉತ್ತರ ಕೊಡಬೇಕು ಅಂತ ನಾನು ಬರ್ತೀನಿ ಅಂತಾರೆ. ಏನು ಬರೋದಕ್ಕೆ ಅದು ನಿಮ್ಮ ಮನೆಯಲ್ಲಿ ನಡೀತಿರೋಂತಹ ಏನು ಪಾರ್ಟಿನ ನಾಚಿಕೆನೂ ಆಗಲ್ಲ ಎಲ್ಲರಿಗೂ. ಇಲ್ಲಿ ಒಬ್ರಿಗೂ ಜಿಲ್ಲಾ ಉಸ್ತುವಾರಿ ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕಿ ಎಲ್ಲ ಸಾಯಕ್ಕೆ ಸುಮ್ಮನೆ ಯಾತಕ್ಕೆ ಪ್ರಾಣ ತಿಂತೀರಿ ಜನರುಗಳದ್ದು? ಏನಕ್ಕೆ ಜಿಲ್ಲಾ ಉಸ್ತುವಾರಿ ಆಗಬೇಕು? ಹಂಗಾರೆ ಜಿಲ್ಲಾ ಉಸ್ತುವಾರಿ ಯಾಕೆ ಆಗ್ತೀರಿ? ಮಣ್ಣು ತಿನ್ನಕ್ಕ ಉಸ್ತುವಾರಿ ಆಗೋದು? ರಾಜಕೀಯ ಓಡು ಹೋಗಲ್ಲ. ಇನ್ನು ಆರೋಗ್ಯ ಮಂತ್ರಿ ಅತ್ಯಂತ ಬ್ಯಾಲೆನ್ಸ್ಡ್ ಆಗಿ ನಾನು ರೆಡಿ ರಾಜೀನಾಮೆಗೆ, ನನ್ನ ಪದತ್ಯಾಗದಿಂದ ಅಂದರೆ ಫೇರ್. ನಿಮ್ಮ ಪದತ್ಯಾಗದಿಂದ ಈ ಸಮಸ್ಯೆ ನಾಳೆ ಉದ್ಭವ ಆಗದೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗದೇ ಇರಬಹುದು. ಯು ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್ ಈವನ್ ದಿನೇಶ್ ಟು ಗೋ ಟು ದಟ್ ಪ್ಲೇಸ್. ನಿಮಗೂ ಇಲ್ವಾ? ದೆನ್ ವೈ ಆರ್ ಯು ಹೆಲ್ತ್ ಮಿನಿಸ್ಟರ್? ಹಂಗಾರೆ ಅದಕ್ಕಿಂತ ಇನ್ನೇನು ಕೆಲಸ ಇರ್ಬೋದು ನಿಮ್ಗೆ ಹೇಳಿಪ್ಪ ನೋಡೋಣ. ಲಾಸ್ಟ್ ಒಂದು ವಾರದಲ್ಲ 10 ದಿನದಲ್ಲಿ ಏನಿರ್ಬೋದು? ಅದಕ್ಕಿಂತ ಒಂದು ದೊಡ್ಡ ಕೆಲಸ ಅಲ್ಲ ಒಂದು. ಓಕೆ, ನಾನು ವಿಸಿಟ್ ಮಾಡಿದ್ರಿಂದ ಏನಾರು ಆಗಿಬಿಡುತ್ತಾ ಅಂತಂದರೆ ಐ ವಿಲ್ ಗೋ ಟು ಎ ಕಂಪ್ಯಾರಿಸನ್. ನಾವು ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಜನ ಸತ್ರು ಅಂತ ನಾವು ಲಬಲಬೋ ಅಂತ ಬಡ್ಕೊಂಡಾಗ ನೀವು ನಿಮ್ಮ ಪಕ್ಷ ಮತ್ತು ಘನತೆವೆತ್ತ ಘನಂದಾರಿ ಮಂತ್ರಿ ಆ ನಾಯಕರುಗಳು ಅವತ್ತಿದ್ದವರು ಏನೇನು ಮಾತಾಡಿದ್ರಿ ರೀ? ಏನೇನು ಮಾತಾಡಿದ್ರಿ? ಒಂದ್ಸರಿ ಮೆಲಕ್ಕೆ ಹಾಕ್ಕೊಳ್ರಿ ಕೂತ್ಕೊಂಡು ಕೇಳ್ಕೊಳ್ಳಿ ನಿಮ್ಮನ್ನು ನೀವುಗಳೇ ಏನೇನು ಮಾತಾಡಿದ್ರಿ ಅವತ್ತು. ಅವತ್ತಿನ ಆರೋಗ್ಯ ಇಲಾಖೆ ಅದೇ ಅಧಿಕಾರಿಗಳು ಅದೇ ಬುರುಡೆಗಳು ಎಲ್ಲವೂ ಅವರು ಹೇಳಿದರು ಇದು ಆಕ್ಸಿಜನ್ ಅಂತಲ್ಲ, ಇದು ಆಕ್ಸಿಜನ್ ಸಾವಲ್ಲ. ನೀವೇನು ಹೇಳಿದ್ರಿ ಆಗೋದಕ್ಕೆ? ಮರ್ಡರ್. ಇದೇ ಸಿದ್ದರಾಮಯ್ಯ, ಇದು ಮರ್ಡರ್. ಬಿಡಲಿಲ್ಲ ಬಾಣ ಕೂತ್ಕೊಂಡು ನೀವುಗಳು. ನಾಚಿಕೆನೂ ಆಗಲ್ವ ಯಾರು ನಿಮ್ಗಳಿಗೆ? ಅವತ್ತು ಅವರು ಹೇಳಿದಾಗ ಆರೋಗ್ಯ ಇಲಾಖೆ ಅದು ಆಕ್ಸಿಜನ್ ಅಲ್ಲ ಅದು ಅಂದಾಗ ಅದನ್ನು ಒಪ್ಪದೇ ಇದ್ದವರು ಇವತ್ತು ನೀವು ಹೇಳಿದಾಗ ನಾವು ಒಪ್ಕೊಂಡ್ಬಿಡ್ಬೇಕಾ? ಇವತ್ತು ಒಪ್ಪಿಬಿಡ್ಬೇಕು ಅದನ್ನು. ಅದು ಬೇರೆ ಬೇರೆ ಕಾರಣ, ಅದು ಏನಕ್ಕಾಗಿದೆ ನೋಡೋಣ, ಅದು ತನಿಖೆ ಮಾಡೋಣ ಅಂತ ನಾವು ಒಪ್ಪಬೇಕು. ಸಿ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಎನಿ ಹೋಪ್ಸ್ ಬದಲಾಗುತ್ತೆ ಈ ದೇಶದಲ್ಲಿ ಇದೆಲ್ಲ ರಿಪೇರಿ ಆಗತ್ತೆ ಅನ್ನೋ ಭರವಸೆಯನ್ನು ಇಟ್ಟುಕೊಂಡು ಬದುಕುವವರು ಯಾರಾದರೂ ಇದ್ದರೆ ಅದು ಅವರವರ ನಂಬಿಕೆಗೆ ಬಿಟ್ಟದ್ದಪ್ಪ. ನಿಮ್ಮ ಇಷ್ಟ ಏನಾದ್ರು ಮಾಡ್ಕೊಳ್ಳಿ. ಹೇಗೆ ಸಾಧ್ಯ ಇದು? ಸಿಂಪಲ್. ಆಲ್ ರೈಟ್. ಗ್ಯಾರಂಟಿಗಳ ಭಾರದಿಂದ ತತ್ತರಿಸಿ ಹೋಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅಥವಾ ಸರ್ಕಾರದ ಪ್ರಕಾರ ಇಲ್ಲ, ತತ್ತರಿಸಿಲ್ಲ. ಚೀಲಗಳಲ್ಲಿ ತುಳುಕಾಡ್ತಾ ಇದೆ. ಕೊಪ್ಪರಿಗೆಗಳಲ್ಲಿ ನಾವು ಕಾಮಿಕ್ ಬುಕ್ಸಲ್ಲಿ ನೋಡ್ತಾ ಇರ್ತೀವಲ್ಲ, ಮಹಾರಾಜರ ಖಜಾನೆ ಹೇಗಿರುತ್ತೆ ಅಂದರೆ ಹಂಡೆಗಳಲ್ಲಿ ಒಂಥರ ಚಿತ್ರದಲ್ಲಿ ನಾಣ್ಯಗಳೆಲ್ಲ ಕೆಳಕ್ಕೆ ಬೀಳುತ್ತಿರೋ ಥರ
ಚಿತ್ರಗಳಲ್ಲಿ ನಾವು ನೋಡ್ತಾ ಇರ್ತಿದ್ವಿ, ಕೊಪ್ಪರಿಗೆಗಳು ಏನು ಕೊರೀತಾ ಇದೆ ದುಡ್ಡಲ್ಲಿ ಅನ್ನೋ ಥರ ಚಿತ್ರದಲ್ಲಿ ಹಾಗೆ ಸುರಿತಿರ್ಬೋದು ಕರ್ನಾಟಕದಲ್ಲಿ. ಬಟ್ ಹೊಸ ಹೊಸ ಮಾರ್ಗಗಳಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸೋ ಕೆಲಸ ಬಿಟ್ಟಿಲ್ಲ. ಸಂಪನ್ಮೂಲ ಕ್ರೋಢೀಕರಣ ರಾಂಗ್ ಅಂತ ನಾನು ಹೇಳಲ್ಲ. ಎಲ್ಲ ಸರ್ಕಾರಗಳು ಆಯಾ ಕಾಲಕ್ಕೆ ತಕ್ಕಂತೆ ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಮಾಡಲೇಬೇಕು. ಬಿಕಾಸ್ ಎಕ್ಸ್ಪೆಕ್ಟೇಷನ್ ಮತ್ತು ಖರ್ಚು ವೆಚ್ಚಗಳು ಹೆಚ್ಚಾಗತ್ತೆ. ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ನೀವು ಮಾಡ್ಕೊಂಡಿರೋ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇದು ಈ ಚಿಲ್ ಮರದ ಹತ್ರ ಹೋಗ್ಬಿಡೋದು, ನಾವು ಮಜ್ಜಿಗೆ ಕೊಡಿದಾಗ ನೀನು ಗುಂಡೆ ಹಾಕಿದೀಯಾ ಅಂತ ಬೈದ್ಬಿಟ್ಟಂಗೆ ಹಂಗೆ ಆಗ್ತಾ ಇದೆ ನಿಮ್ಮ ಹಣೆ ಬರಹ ಅಷ್ಟೇ. ಫಾರ್ ಎಕ್ಸಾಂಪಲ್, ಪವರ್ ರೈಸ್ ಮಾಡೋಕ್ಕೆ ಬೆಸ್ಕಾಮು ಅವರು ಇವ್ರ ಕೈಲಿ ಕೊಡಿಸಿದ್ದೀರಿ. KERC ಈಸ್ ಎಸೆನ್ಷಿಯಲಿ ಎ ಗೌರ್ನಮೆಂಟ್ ಬಾಡಿ ನನ್ನ ಪ್ರಕಾರ. ದೋ ಇಂಡಿಪೆಂಡೆಂಟ್ ಅಂತ ನೀವು ಕರೆದ್ರು ಯಾರು ಯಾವುದನ್ನು ಚಾಲೆಂಜ್ ಮಾಡೋ ಇದನ್ನು ಬಿಟ್ಟು ಆಗೋಗಿದೆ ಈ ದೇಶದಲ್ಲಿ. ಈಗ ಏನಕ್ಕೆ ಪವರ್ ರೈಸ್ ಮಾಡ್ತೀರಿ? ಅದಂತರ ಆ್ಯನ್ಯುಯಲ್ ಫೀಚರ್ ಥರ DA ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಜಾರ್ಜ್ ಹೇಳ್ತಾರೆ ಇಲ್ಲ ಅದು ನಾರ್ಮಲ್ ಪ್ರೊಸೀಜರ್. ಏನು ನಾರ್ಮಲ್ ಪ್ರೊಸೀಜರ್ ಸರ್? ನೀವು ಪುಕ್ಕಟ್ಟೆ ವಿದ್ಯುತ್ ಕೊಟ್ಟಿದ್ದು ತಪ್ಪೋ ಸರಿನೋ? ಆಮೇಲೆ ಆ ಪುಕ್ಕಟ್ಟೆ ವಿದ್ಯುತ್ಗೆ ಯಾವನಾದರೂ ಖರೀದಿ ಮಾಡೋಕ್ಕೆ ಕಾಸು ತರಬೇಕು, ಆ ಕಾಸನ್ನು ಹೊಂದಿಸ್ಬೇಕು. ಸೊ ನಿಮಗೆ ಖರ್ಚಿಗೆ ದುಡ್ಡಿಲ್ಲ, ವೆಚ್ಚ ಜಾಸ್ತಿ ಆಯಿತು, ಎತ್ತಲೇಬೇಕು ಮೇಲಕ್ಕೆ. ನೀವು ಬೇರೆ ದಾರಿ ಇಲ್ಲ ನಿಮ್ಮ ಹತ್ರ. ಯು ಹ್ಯಾವ್ ನೋ ಅದರ್ ಆಪ್ಷನ್. ಕೇಳಿ ಹೇಳ್ತಾರೆ ಅದನ್ನು. BWCSB ಕೇಳಿ, ಸರ್ಕಾರಿ ಸಂಸ್ಥೆದು ಬೇರೆ ಬಿಡಿ, ಒಂಥರ ಬ್ಯಾಂಕಲ್ಲಿ ಇದ್ದಂಗೆ ಯಾವತ್ತು ಬೇಕಾದ್ರೂ ಬರ್ಬೋದು. ಜನದ್ದು ಬುರುಡೆ ಹೊಡೆದಾಕ್ಬಿಡ್ತೀವಿ, ಅವ್ರದ್ದು ಮಾತ್ರ ಬುರುಡೆ ಹೊಡಿತೀವಿ, ಬಿಡಲ್ಲ ಅವ್ರದ್ದು. ಈಗ ಇಲ್ಲೇನು ಮಾಡಿದ್ದಾರೆ? ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸಿದವರು ಬಾಕಿ ಉಳಿಸ್ಕೊಂಡ್ರು 6,000 ಕೋಟಿ ದಂಡಕ್ಕೆ ಒನ್ ಟೈಮ್ ಸೆಟ್ಲ್ಮೆಂಟ್ ಯೋಜನೆ ತರ್ತಿದ್ದಾರೆ. ಅಕ್ರಮವಾಗಿದ್ದಕ್ಕೆ ಒನ್ ಟೈಮ್ ಸೆಟ್ಲ್ಮೆಂಟ್ ತರ್ತಿದ್ದಾರೆ. ಓಕೆ, ಫೇರ್. ಆ ದುಡ್ಡನ್ನು ವಸೂಲಿ ಮಾಡಬಾರ್ದು ಅಂತ ಯಾರು ಹೇಳೋಕ್ಕಾಗಲ್ವಲ್ಲ. ಅಕ್ರಮವಾಗಿ ಮಾಡೋದನ್ನು ಕಕ್ಲಿ ಬಿಡು ಅಂತ ಅನ್ಬೋದು, ಅಷ್ಟೇ ತಾನೇ? ಕಕ್ಲಿಪ ಆಯಿತು. ಇನ್ನು ಟನ್ಗೇನೋ 80 ರೂಪಾಯಿ ರಾಜಧನ ಅಂತೆ, ಅದಕ್ಕೇನೋ 300 ಕೋಟಿ ಬರುತ್ತಂತೆ. ಆಮೇಲೆ ಎಲ್ಲೆಲ್ಲಿ ಖನಿಜಗಳಿದೆ ಆ ಭೂಮಿಗೆಲ್ಲ ತೆರಿಗೆ ಹಾಕ್ತಾರಂತೆ. ಇದೆಲ್ಲ ಏನಕ್ಕೆ ಅಂದರೆ ಸಂಪನ್ಮೂಲಗಳ ಹೊಡೆತದಿಂದ ತಪ್ಪಿಸ್ಕೊಂಡು ಇನ್ನೊಂದು ಸಂಪನ್ಮೂಲ ಎತ್ತಕ್ಕೆ. ಒನ್ ಟೈಮ್ ಸೆಟ್ಲ್ಮೆಂಟ್ ಯಾಕೆ? ನೋ ಐಡಿಯಾ. ಅಷ್ಟೊಂದು ಡಿಸ್ಪ್ಯೂಟ್ ಹಾಕೂತಿದೆಯಾ ಅದು? ಅಷ್ಟೊಂದು ಡಿಸ್ಪ್ಯೂಟ್ ಹಾಕೂರೋದಾದರೆ ಅಧಿಕಾರಿಗಳು ಹೇಗೆ ತಂದ್ರಪ್ಪ ಡಿಸ್ಪ್ಯೂಟ್ಸನ್ನು? ಅಷ್ಟೊಂದನ್ನು ಗೊತ್ತಿಲ್ಲ. ಸೊ ಪಾಯಿಂಟ್ ಈಸ್ ಸಿಂಪಲ್. ಗೌರ್ನಮೆಂಟು ಎಲ್ಲೆಲ್ಲಿ ಗೆಬರ್ಕೊಳ್ಳೋಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಗೆಬರ್ತಾ ಇದ್ದಾರೆ. ಕೆರೆದು ಹಾಕತ್ತಿದ್ದಾರೆ ಒಳಕ್ಕೆ. 2 ಕೋಟಿ ಯಾವನಾರು ತೋರಿಸಿದ್ರು ಕೆರೆದು ಬಿಡ್ತಾರೆ ಇವತ್ತು. ಕಾರಣ ನಿಮ್ಮ ಹಣೆ ಬರಹಕ್ಕೆ ನೀವೇ ಪ್ರಕಟ ಮಾಡಿಕೊಂಡಿರುವ ಅವೈಜ್ಞಾನಿಕ ಗ್ಯಾರಂಟಿ ಸ್ಕೀಮ್ಗಳು. ಐ ರಿಪೀಟ್, ಅವೈಜ್ಞಾನಿಕ ಗ್ಯಾರಂಟಿ ಸ್ಕೀಮ್ಗಳಿಂದ ತತ್ತರಿಸಿ ರಾಜ್ಯವನ್ನು ಹಾಳು ಮಾಡುವ ಮೊದಲ ಹಂತಕ್ಕೆ ಬಂದು ನಿಂತಿದ್ದೀರಿ. ನೀವು ಅದನ್ನು ತಿರಸ್ಕಾರ ಮಾಡ್ತೀರಿ, ಇಲ್ಲ ಅಂತ ಹೇಳ್ತೀರಿ ಅಂತ ನನಗೆ ಗೊತ್ತಿದೆ. ಈಗಲೂ ಏನೂ ಆಗಿಲ್ಲ, ಹೇಳ್ಕೋಬೋದು. ನೀವು ಹೇಳ್ಕೊಳ್ಳಿ, ತೊಂದರೆ ಇಲ್ಲ, ಹೇಳ್ಕೊಳ್ಳಿ. ಮುಂದೊಂದು ದಿನ ಗೊತ್ತಾಗ ನಿಮ್ಮ ಹಣೆ ಬರಹಕ್ಕೆ ಮುಂದೆ ಗೊತ್ತಾಗತ್ತದು ಅಷ್ಟೆ. ಗೊತ್ತಾದರೆ ಸರಿ, ಗೊತ್ತಾಗದಿದ್ದರೆ ನಮ್ಮ ಹಣೆ ಬರಹ ಅಷ್ಟೇ, ನಾವಿನ್ನೇನು ಮಾಡೋಕ್ಕಾಗಲ್ಲ. ಎಸ್. ಇನ್ನು ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಬಳಿ ಪರಿಹಾರ ನೀಡೋದಕ್ಕೂ ಕೂಡ ದುಡ್ಡು ಇಲ್ವಾ ಆಯ್ತಾ ಅನ್ನೋ ಪ್ರಶ್ನೆ ಇದ್ದಿದೆ. ಕಾರಣ ಆಳಂದ ತಾಲೂಕಿನ ಕೋತನ ಹಿಪ್ಪರಗಿಯ ರೈತರಿಗೆ 10 ವರ್ಷದಿಂದ 45 ಕೋಟಿ ರೂಪಾಯಿ ಜಮೀನು ಪರಿಹಾರ ಕೊಡದ ಸಣ್ಣ ನೀರಾವರಿ ಇಲಾಖೆ ಕಚೇರಿ ಜಪ್ತಿಗೆ ಗುಲ್ಬರ್ಗಾ ಜಿಲ್ಲಾ ಕೋರ್ಟ್ ಆದೇಶ ನೀಡಿತು. ಹೀಗಾಗಿ ಇವತ್ತು ವಿಕಾಸಸೌಧದಲ್ಲಿ ಸಣ್ಣ ನೀರಾವರಿ ಇಲಾಖೆ ಕಾರ್ಯದರ್ಶಿಗಳ ಕಚೇರಿ ಜಪ್ತಿ ಕಾರ್ಯ ನಡೆಯಿತು. ಕೊಠಡಿ ಸಂಖ್ಯೆ 208, 219ರಲ್ಲಿ ನ್ಯಾಯಾಲಯದ 2 ಸಿಬ್ಬಂದಿ ಜಪ್ತಿ ಕಾರ್ಯ ನಡೆಸಿದ್ರು. 14 ಪೀಠೋಪಕರಣ, 4 ಕಂಪ್ಯೂಟರ್ ಇತ್ಯಾದಿ ಎಲ್ಲವನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಮೈಸೂರಲ್ಲೂ ಅದನ್ನೇ ಮಾಡಿದ್ದಾರೆ. ಯಾವುದೋ 45 ಎಕರೆ ಭೂಸ್ವಾಧೀನಕ್ಕೆ ಡ್ಯಾಶ್ ಅಂತ. ಓಕೆ, ಏನೀಗ ಅರ್ಥ? ಕಾಸು ಕೊಟ್ಟಿಲ್ಲ ಅಂತ ಸರ್ಕಾರದವರು. ಬಟ್ ಇದು ಸಿದ್ದರಾಮಯ್ಯನವರ ಸರ್ಕಾರದ ಅವಧಿದ್ದೇ ಅಲ್ಲ, 10 ವರ್ಷ ಅವಧಿಯಲ್ಲಿ ಆಗಿರೋದು. 2021ರಲ್ಲಿ ಆಗಿರೋದು ಆದೇಶ. ಇದು ಪರಿಹಾರ ಕೊಡಿ ಅಂತ. ಇನ್ನೊಂದು ಅದೇ ಅನ್ಸುತ್ತೆ, ಯಾವುದೋ ಒಂದು ಟೈಮಲ್ಲಿ ಆಗಿದೆ ಆದೇಶ. ಒಟ್ಟು 3 ವರ್ಷನೋ 4 ವರ್ಷನೋ ಆಗಿದೆ. ಫೇರ್. ಹಾಗಾಗಿ ಈಗೇನು ಹೇಳ್ಬೋದು? ನಮ್ದಲ್ಲ, ಎಲ್ಲ ಅವರು ಬಿಟ್ಟು ಹೋಗಿರೋದನ್ನ ನಾವು ತೊಳಿಬೇಕು ಅನ್ಕೊಂಡು. ಅದಲ್ಲ ಪಾಯಿಂಟ್. ಈ ರೀತಿಯ ಪರಿಹಾರಗಳನ್ನು ಕೊಡದೇ ಇರೋದು, ಜಪ್ತಿ ಕೇಸ್ಗಳು 100 ಇದೆ ಈ ರಾಜ್ಯದಲ್ಲಿ. ಏನಕ್ಕೆ ಸೆಟ್ಲ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ? ಬಿಕಾಸ್ ನಿಮ್ಮ ಕೆಲಸ ಆದಮೇಲೆ ಅವನು ಸತ್ತ, ಅದಕ್ಕೆ ಹಂಗೆ ಆಗೋದು. ಈ ರೀತಿ ಪರಿಹಾರಗಳು, ಬೇರೆ ಬೇರೆ ಪರಿಹಾರಗಳು ಇವೆ. ಈ ಸರ್ಕಾರದ್ದೇ ಅಲ್ಲ, ಹಿಂದಿನ ಸರ್ಕಾರದಿಂದನೂ ಇದೆ. ನನಗೆ ಅರ್ಥವಾಗದಿರೋದು ಯಾವುದು ಅಂತಂದರೆ ಈ ಕೋರ್ಟ್ಗಳು ಭಾಳ ಸಂತೋಷದಿಂದ, ಪಾಪ ಇವ್ರು ಯಾರೋ ಈಗ ರೈತರು, ಅವ್ರು ಯಾರೋ ವಕೀಲರು, ಯಾರೋ ಅವರು
ಕೋರ್ಟ್ಗಳ ಆದೇಶ ತಗೊಂಬಂದು ಏನೊಂಥರ ದಸರಾ ಶೋ ತೋರಿಸ್ದಂಗೆ ಆಫೀಸ್ಗೊಳಕ್ಕೋಗಿ ಕುರ್ಚಿ ಎತ್ಕೊಂಬಂದು ಟೇಬಲ್ ತಂದು ಕಂಪ್ಯೂಟರ್ ತಲೆ ಮೇಲೆ ಎತ್ಕೊಂಡು ಹೋಗಿ ಆಚೆ ಇಟ್ಕೊಂಡು ಮಾಡ್ತಾರೆ. ಏನು ಮಾಡ್ತೀರಿ ಅದನ್ನು ಮಾಡಿ? ಅಷ್ಟು ವಸೂಲಿ ಅದ್ರ ವ್ಯಾಲ್ಯೂ ಏನು? ಅದ್ರ ವ್ಯಾಲ್ಯೂ ಏನು? ಝೀರೋ. ಯಾವನು ತಗೊಳ್ಳಲ್ಲ. ನೀವು ಅದನ್ನು ಎತ್ಕೊಂಡು ಆಚೆಗೆ ಬಂದರೆ ನೀವೇ ಅದನ್ನು ಎತ್ಕೊಂಡು ಹೋಗೋಕ್ಕೆ ಕಾಸು ಖರ್ಚು ಮಾಡ್ಕೋಬೇಕು. ವ್ಯಾಲ್ಯೂ ಏನದಕ್ಕೆ? 0. ನಂಬರ್ 1. ನಂಬರ್ 2, ನೀವು ಎತ್ಕೊಂಡು ಹೋದ್ರೆ ಯಾರು ಎದುರ್ಕೋತಾರೆ? ಆಫೀಸರ್ಗಳ. ಅವ್ರು ಯಾಕೆ ಎದುರ್ಕೋತಾರೆ? ಅವ್ರ ಮನೆ ದುಡ್ಡ, ಅವ್ರ ಮನೆದ ಎತ್ಕೊಂಡು ಹೋಗು ಅಂತಾನೆ. ಬೆಳಿಗ್ಗೆ ಬರ್ತಾ ಯಾವನಿಗೂ ಒಬ್ಬಂಗೆ ಫೋನ್ ಮಾಡಿ ಹೊಸದಾರು ಕುರ್ಚಿ ತರ್ಸಾಕೋತಾರೆ. ಅವ್ರಿಗೆ ಹೊಸದು ಬರೋಕೆ ಇನ್ನೊಂದು ಜಾಗ ಅಷ್ಟೇ. ಏನೈತೆ? ದಿ ಪಾಯಿಂಟ್ ಈಸ್, ಈ ಆದೇಶ ಇದೆಯಲ್ಲ, ಈ ಜಪ್ತಿ ಆದೇಶಗಳು ನ್ಯಾಯಾಲಯದಲ್ಲಿ ಬರ್ತಿರೋದು, ಈ ಆದೇಶಗಳು ಯಾಕೆ ಬರ್ತೀವಿ ಅಂತಲೇ ನಂಗೆ ಅರ್ಥವಾಗ್ತಿಲ್ಲ. ಈ ಜಪ್ತಿಯಿಂದ ಪ್ರಯೋಜನ ಇಲ್ಲ. ಅದರಿಂದ ಅದರ ಬದಲು ಯಾವ ಇಲಾಖೆನವರು ಇದನ್ನು ಮಾಡಿಲ್ವೋ, ಅದು ಯಾವುದೇ ಇಲಾಖೆ ಆಗಲಿ, ಎಂಟೈರ್ ಇಲಾಖೆ, ಮಂತ್ರಿಯಿಂದ ಪ್ರಾರಂಭವಾಗಿ ಲಾಸ್ಟಲ್ಲಿರೋರ್ವರೆಗೆ ಆ ಇಡೀ ಇಲಾಖೆ ಸಂಬಳ ನಿಲ್ಲಿಸ್ಬಿಡಿ. ಅವ್ರಿಗೆ ಪನಿಷ್ಮೆಂಟ್. ಹಾಂ, ನಿಲ್ಲಿಸ್ಬಿಡಿ ಅವ್ರ ಸಂಬಳನ, ಇಡೀ ಇಲಾಖೆದು ಪೇ ಮಾಡಿ. ನಿಲ್ಲಿಸಿದ ತಕ್ಷಣ ಅವ್ರು ಗಲಾಟೆ ಮಾಡ್ತಾರೆ. ನಮ್ಮ ಸಂಬಳ ಯಾಕೆ ಹಿಡ್ಕತ್ತೀರಿ ಅಂತ ಗಲಾಟೆ ಮಾಡ್ತಾರೆ. ಗ್ಯಾರಂಟಿ ಗಲಾಟೆ ಮಾಡ್ತಾರೆ. ಸರ್ಕಾರ ಉತ್ತರ ಕೊಡಲಿ ಆಗ. ಹೌದು, ಅವರಿಂದ ಆಗಿರೋ ಎಡವಟ್ಟಲ್ಲ. ಹಾಂ, ನನಗೆ ಈ ಜಪ್ತಿ ಆದೇಶ ಅಂತೂ ನನಗೆ ಇವತ್ತಿಗೂ ಅರ್ಥವಾಗಿಲ್ಲ. ಅದು ಯಾಕೆ ಬರುತ್ತದು ಅಂತ. ಅದರಿಂದ ಏನು ಪ್ರಯೋಜನ? ಟಿ ವಿಗೆ ಎರಡು 20 ನಿಮಿಷನೋ 6 ನಿಮಿಷನೋ 4 ನಿಮಿಷನೋ ಸುದ್ದಿ. ಅದು ಅವರು ಏನು ಕುರ್ಚಿ ಎತ್ಕೊಂಡು ಹೋಗೋದು, ಕುರ್ಚಿ ತಳ್ಕೊಂಡು ಬರೋದು, ತಲೆ ಮೇಲೆ ಒಂದು ಕಂಪ್ಯೂಟರ್ ಇಟ್ಕೊಂಡು ಹೋಗೋದು. ಅದ್ರಲ್ಲಿ ಸಿಕ್ಕಿದ್ದೆಷ್ಟು ಅಂದರೆ ಏನು ಮಾಡ್ತಿದೆ? ಯಾತಕ್ಕೆ ಬರ್ತಿದೆ ಇದು ನಂಗೆ ಅರ್ಥ. ಆ್ಯಂಡ್ ವೈ ಆರ್ ಯು ಪೀಪಲ್ ಟೇಕಿಂಗ್ ದಟ್ ಆರ್ಡರ್ನ? ನಮಗೆ ಬೇಡ ಈ ಆರ್ಡ್ರು, ನಮಗೆ ಜಪ್ತಿ ಅಲ್ಲ. ಸ್ಟಾಪ್ ದರ್ ಸ್ಯಾಲರಿ ಆ್ಯಂಡ್ ಪೇ. ಎಲ್ಲರೂ ರೈತರ ಪರ ನಾವು ಅಂತ ಹೇಳ್ತಾರೆ. ರೈತರ ಪರಿಹಾರ ಕೊಡಕ್ಕೆ ಕೆಲವು ಸರಿ ಇನ್ಕಮ್ ಟ್ಯಾಕ್ಸು ವಿಚಿತ್ರ ರೀತಿಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಬುಕ್ಸ್ ಪ್ರಕಾರದಲ್ಲಿ ಕಟ್ಟಕ್ಕೆ ಕಾಸಿರಲ್ಲ. ನನಗೆ ಗೊತ್ತು, ನನ್ನ ಕೆಲವು ಫ್ರೆಂಡ್ಸಲ್ಲಿ ಬೇರೆ ಕಡೆಯಿಂದ ದುಡ್ಡು ತಂದು ಕಟ್ಟೋ ಪರಿಸ್ಥಿತಿ ಇರುತ್ತೆ ಟ್ಯಾಕ್ಸ್ನ. ಬೇರೆ ದಾರಿ ಇಲ್ಲ. ಹಾಗೆ ಇಲ್ಲೂ ಆಯಾಯ ಇಲಾಖೆಗೆ ತರಬೇಕು ತಲೆಗದನ್ನು. ತಂದರೆ ಇದೇನಾದ್ರು ರಿಪೇರಿ ಆಗ್ಬೋದು. ಇಲ್ಲದ್ರೆ ಇಂಥದ್ದು 100 ಆದೇಶ ಎತ್ಕೊಂಬನ್ನಿ, ಯಾವನು ಎದುರ್ಕೋತಾನೆ ಅದಕ್ಕೆ?